2050ನೇ ಇಸ್ವಿಯಲ್ಲಿ ಲೋಕ ಹೇಗಿರುತ್ತೆ? ಒಬ್ಬ ಮಗಳು ಮಾಡರ್ನ್ ಬಟ್ಟೆ ಹಾಕೊಂಡು ಬಂದಾಗ ಮನೆಯವರ ರಿಯಾಕ್ಷನ್ ಹೇಗಿರುತ್ತೆ? ಇಂತಹ 10 ಹಲವು ವಿಚಿತ್ರ ಮತ್ತು ತಮಾಷೆಯ ವಿಷಯಗಳನ್ನಿಟ್ಟುಕೊಂಡು ಬಂದಿರೋ ಸಿನಿಮಾವೇ ಹಾಟ್‌ಸ್ಪಾಟ್ ಟೂ ಮಚ್. 2024ರಲ್ಲಿ ಬಂದಿದ್ದ ಹಾಟ್‌ಸ್ಪಾಟ್ ಸಿನಿಮಾದ ಮುಂದುವರೆದ ಭಾಗ ಇದು. ಈ ಸಿನಿಮಾ ಸರಿಯಾಗಿ ಅರ್ಥ ಆಗ್ಬೇಕೆಂದ್ರೆ ನೀವು ಒಮ್ಮೆ ಪಾರ್ಟ್ 1 ನೋಡಿರ್ಲೇಬೇಕು. ಈ ಸಿನಿಮಾ ಸದ್ಯಕ್ಕೆ ತಮಿಳು ಭಾಷೆಯಲ್ಲಿ ಲಭ್ಯವಿದೆ. ಇದರಲ್ಲಿ ಒಂದೇ ಕಥೆಯ ಬದಲು 3 ವಿಭಿನ್ನ ಕಥೆಗಳಿವೆ. ಫ್ಯಾನ್ ವಾರ್. ಇಂದಿನ ಯುವಕರು ಸಿನಿಮಾ ಹೀರೋಗಳಿಗಾಗಿ ಹೇಗೆ ಕಿತ್ತಾಡ್ತಾರೆ ಅನ್ನೋದನ್ನ ಕಾಮಿಡಿಯಾಗಿ ತೋರಿಸಿದ್ದಾರೆ. ಡ್ರೆಸ್ ವಿಷಯ. ಮಗಳು ತುಂಡು ಉಡುಪು ಧರಿಸಿದಾಗ ಪೋಷಕರು ಹೇಗೆ ವರ್ತಿಸ್ತಾರಾ ಎಂಬ ಕಥೆಯಲ್ಲಿ ತಂಬಿ ರಾಮಯ್ಯ ಅವರ ನಟನೆ ಅದ್ಭುತವಾಗಿದೆ. 2050ರ ಭವಿಷ್ಯ. ಮುಂದಿನ ಕಾಲದಲ್ಲಿ ಲೋಕ ಹೇಗಿರುತ್ತೆ? ಶಿವಕಾರ್ತಿಕೇಯನ್ ಸಿಎಂ ಆಗುವ ಸೀನ್ಗಳಂತೂ ಸಖತ್ ತಮಾಷೆಯಾಗಿವೆ. ಪ್ಲಸ್ ಪಾಯಿಂಟ್ಸ್. ಸಮಾಜದ ಗಂಭೀರ ವಿಷಯಗಳನ್ನು ಹಾಸ್ಯದ ಮೂಲಕ ವಿವರಿಸಲಾಗಿದೆ. ತಂಬಿ ರಾಮಯ್ಯ ಅವರ ನಟನೆ ಸಿನಿಮಾಗೆ ಜೀವ ತುಂಬಿದೆ. ಫ್ಯೂಚರ್ ಸ್ಟೋರಿ ಮತ್ತು ಫ್ಯಾನ್ ವಾರ್ ಸೀನ್ಗಳು ಸಖತ್ ಮಜಾ ಕೊಡುತ್ತವೆ. ಮೈನಸ್ ಪಾಯಿಂಟ್ಸ್. ಕೆಲವು ವಿಷಯಗಳನ್ನು ತುಂಬ ಓಪನ್ ಆಗಿ ಹೇಳಿರುವುದರಿಂದ ಕುಟುಂಬದವರ ಜೊತೆ ಕುಳಿತು ನೋಡಲು ಸ್ವಲ್ಪ ಮುಜುಗರವಾಗಬಹುದು. ಒಂದೆರಡು ಕಡೆ ಕಥೆ ಸ್ವಲ್ಪ ನಿಧಾನವಾಗಿ ಸಾಗುತ್ತೆ ಅನ್ನೋ ಅನುಭವ ಆಗುತ್ತದೆ. ಹಾಟ್‌ಸ್ಪಾಟ್ ಟೂ ಮಚ್ ಸಿನಿಮಾ ಇಂದಿನ ಸಮಾಜಕ್ಕೆ ಒಂದು ಕನ್ನಡಿ ಇದ್ದಂತೆ. ಇಂದಿನ ಯುವ ಪೀಳಿಗೆಯ ಆಲೋಚನೆಗಳು ಹೇಗಿವೆ ಅನ್ನೋದನ್ನ ಈ ಸಿನಿಮಾ ಮುಚ್ಚುಮರೆಯಿಲ್ಲದೆ ಹೇಳುತ್ತದೆ. ನಿಮಗೆ ಸ್ವಲ್ಪ ವಿಭಿನ್ನವಾದ ಸಿನಿಮಾ ಬೇಕು ಅಂದುಕೊಂಡ್ರೆ ಖಂಡಿತವಾಗಿಯೂ ಒಮ್ಮೆ ನೋಡಬಹುದು. ಈ ಸಿನಿಮಾ ಸದ್ಯಕ್ಕೆ ತಮಿಳು ಭಾಷೆಯಲ್ಲಿ ಲಭ್ಯವಿದೆ. ನಾವು ಒಪ್ಪುವ ಸತ್ಯಗಳು ಒಂದು ಕಡೆಯಾದರೆ ಒಪ್ಪಲು ಕಷ್ಟವಾಗುವ ಕಹಿ ಸತ್ಯಗಳು ಈ ಸಿನಿಮಾದಲ್ಲಿದೆ. ಸಿನಿಮಾ ನೋಡಿ ನಿಮಗೇನನಿಸಿತು ಎಂದು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.